ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ದೇಶದ ಜನತೆಗೆ ಅರ್ಥ ಆಗಬೇಕು, ಅಥವಾ BJP ಯುವ ನಾಯಕರಲ್ಲಿ ನಾನು ಕೇಳ್ಕೊಳ್ತೀನಿ, ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಹಾರಾಷ್ಟ್ರನಲ್ಲಿ ಚುನಾವಣೆ ನಡೀತದೆ, ಪಾರ್ಲಿಮೆಂಟಿಗೆ ಅಸೆಂಬ್ಲಿ ಆದ ನಂತರ ಅಲ್ಲಿ ಪಾರ್ಲಿಮೆಂಟ್ ಆದ ತಕ್ಷಣ ಅಸೆಂಬ್ಲಿ ಆಗ್ತಕ್ಕಂಥ ಸಂದರ್ಭದಲ್ಲಿ 41 ಲಕ್ಷ ಓಟ್ ಜಾಸ್ತಿ ಆಗ್ತವೆ. ಒಂದೇ ಒಂದು 6 ತಿಂಗಳ ವ್ಯತ್ಯಾಸದಲ್ಲಿ 41 ಲಕ್ಷ ಓಟ್ ಅಲ್ಲಿ ಜಾಸ್ತಿ ಆಗುತ್ತೆ. ಉದಾಹರಣೆಗೆ ಫಡ್ನವೀಸ್ ಸಾಹೇಬ್ರೇನಿಗೆ ಮುಖ್ಯಮಂತ್ರಿ ಇದ್ದಾರೆ, ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 29,000 ಓಟ್ ಜಾಸ್ತಿ ಆಗ್ತಾ ಇದೆ. ಇದು ಅರ್ಥ ಮಾಡ್ಕೋಬೇಕಾ ಬೇಡ? ಅಂದರೆ ಯಾವ ಲೆಕ್ಕಕ್ಕೆ ಈ ದೇಶ ಹೋಗ್ತಾ ಇದೆ ಯೋಚನೆ ಮಾಡಿ ನೋಡಿ ನೀವು. ಆನ್ ವಾಟ್ ಬೇಸಿಸ್ ಯು ಹ್ಯಾವ್ ಇನ್ಕ್ರೀಸ್ 41 lakh ವೋಟ್ಸ್ ಇನ್ ಓನ್ಲಿ ಸ್ಪ್ಯಾನ್ ಆಫ್ 6 months? 6 ತಿಂಗಳ ಅವಧಿಯಲ್ಲಿ ಪಾರ್ಲಿಮೆಂಟ್ ಚುನಾವಣೆಗೆ, ಅಸೆಂಬ್ಲಿ ಚುನಾವಣೆಗೆ 41 ಲಕ್ಷ ಓಟ್ ಜಾಸ್ತಿ ಆಗುತ್ತೆ. ಏನು ಅರ್ಥ ಅಂದರೆ ಮೋಸ ಆಗಿದೆ, ರಿಗ್ ಮಾಡಿದ್ದಾರೆ. ಅದು ಬಿಡಿ, ಈಗ ಬಿಹಾರ್ನಲ್ಲಿ ಚುನಾವಣೆ ನಡೀತಾ ಇದೆ, ಪಾರ್ಲಿಮೆಂಟ್ ಚುನಾವಣೆ ಆಯಿತು. ಪಾರ್ಲಿಮೆಂಟ್ ಚುನಾವಣೆಗೆ, ಅಸೆಂಬ್ಲಿ ಚುನಾವಣೆಗೆ 65 ಲಕ್ಷ ಓಟ್ ಡಿಲೀಟ್ ಆಗ್ತದೆ. 65 lakh ವೋಟ್ಸ್ ಡಿಲೀಟ್. ಯಾರು ಪಾರ್ಲಿಮೆಂಟ್ನಲ್ಲಿ ಓಟ್ ಹಾಕಿದ್ದಾರೆ ಅವ್ರಿಗೆ 65 ಲಕ್ಷ ಓಟ್ ಈಗ ಹಾಕಲ್ಲ ಬಿಹಾರ್ನಲ್ಲಿ. BJP ಯುವ ಮುಖಂಡರಲ್ಲಿ, ನಾಯಕರಲ್ಲಿ ಕೇಳ್ತಕ್ಕಂಥದ್ದು, ಈ ರೀತಿ ದೇಶ ನಡಿಬೇಕಾ? ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ, ಇರ್ಬೋದು ವ್ಯತ್ಯಾಸಗಳು ಇರ್ಬೋದು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಡಿಫರೆನ್ಸ್ ಆಫ್ ಒಪಿನಿಯನ್ ಇರ್ಬೋದು, ಐಡಿಯಾಲಜಿಕಲ್ ಡಿಫರೆನ್ಸ್ ಇರ್ಬೋದು. ಇದೇನ್ರಿ ಇದು? ಓಟ್ಗಳೇ ಕಿತ್ಕೊಂಡು ಹೋಗಿ ಗೆಲ್ತಕ್ಕಂಥ ವ್ಯವಸ್ಥೆ ಬೇಕಾ? ಪ್ರಧಾನಮಂತ್ರಿಯವರು 11 ವರ್ಷ ನೀವು ಇಷ್ಟೆಲ್ಲ ಪಾಪ್ಯುಲರ್ ಇದ್ದು ಬರೇ ಬೆಳಗ್ಗಿನಿಂದ ಸಾಯಂಕಾಲ ಬರೇ ಚುನಾವಣೆ ಬಿಟ್ಟರೆ ಬೇರೆ ಮಾಡ್ತಾ ಇದ್ದಾರೆ ಈ ದೇಶದ ಪ್ರಧಾನಮಂತ್ರಿಗಳು. ಈ ದೇಶದ ಪ್ರಧಾನಮಂತ್ರಿಗಳು ಕಳೆದ 11 ವರ್ಷಗಳಿಂದ ಒಂದು ಸಲ ಪಾರ್ಲಿಮೆಂಟ್ ಎಲೆಕ್ಷನ್ ಗೆದ್ದ ಮೇಲೆ ಎಲ್ಲ ಸ್ಟೇಟ್ ಎಲೆಕ್ಷನ್ಗಳಿಗೆ ಹೋಗೋದು, ಇವರೇ ಭಾಷಣ ಮಾಡೋದು, 24 ತಾಸು ಇವ್ರದೇ ಭಾಷಣ. ಪಹಲ್ಗಾಮ್ ಇನ್ಸಿಡೆಂಟ್ ಆಗಿದೆ, ನೀವು ನೋಡ್ಕೊಳ್ಬೇಕಿದ್ರೆ. ಪಹಲ್ಗಾಮ್ ಇನ್ಸಿಡೆಂಟ್ ಆದಾಗಲಿಂದ ಇಲ್ಲಿವರೆಗೆ ಎಷ್ಟು ಸಲ ಬಿಹಾರಿಗೆ ಹೋಗಿದ್ದಾರೆ ನೀವು ನೋಡಿ. ಯಾಕಿಂದ ಒಂದು ಸಲ ಕೂಡ ಮಣಿಪುರ ಹೋಗಿಲ್ಲ? ಇವೆಲ್ಲ ಚರ್ಚೆ ಆಗಬೇಕು. ಅದಕ್ಕಾಗಿ ರಾಹುಲ್ ಗಾಂಧಿ ಅವರು ಬರ್ತಿರ್ತಕ್ಕಂಥದ್ದು, ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೆಲ್ಲಬೇಕಾಗಿದ್ರೆ ಓಟನ್ನ ರಿಗ್ ಮಾಡ್ತಕ್ಕಂಥದ್ದು, ಈ ವೋಟರ್ ಲಿಸ್ಟ್ನ ಡಿಲೀಟ್ ಮಾಡ್ತಕ್ಕಂಥದ್ದು ಏನು ಮಾಡ್ತಾ ಇದ್ದಾರೆ, ಅದಕ್ಕಾಗಿ ಅದ್ರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದೀವಿ. ಅಲ್ಲ, ಮಾಡ್ಲಿ ರೀ, 65 ಲಕ್ಷ ಪರಿಷ್ಕರಣೆ ಆಗುತ್ತಾ? ಪ್ರತಿ ಎಲೆಕ್ಷನ್ ಬಂದಾಗ ಇದು ಕಾಮನ್ ಅಲ್ಲ? ಪ್ರತಿ ಎಲೆಕ್ಷನ್ ಬಂದಾಗ ಇದು ಕಾಮನ್ ಇದೆ. ವಿ ಆರ್ ನಾಟ್ ಡಿಸ್ಪ್ಯೂಟಿಂಗ್ ದಟ್. ಅಲ್ರಿ, ಈ ದೇಶ ಹುಟ್ಟಿದಾಗ್ಲಿಂದ ಇಲ್ಲಿವರೆಗೆ ಪರಿಷ್ಕರಣೆ ಆಗಿದೆ, ಚೇಂಜ್ ಆಫ್ ವೋಟರ್ ಲಿಸ್ಟ್ ಆಗಿದ್ದಾರೆ, ಸತ್ತೋರು ತೆಗಿತಾರೆ, ಡಿಲೀಟ್ ಮಾಡ್ತಾರೆ, ಎಲ್ಲ ಮಾಡಿದ್ದಾರೆ. ಮತ್ತು ಇವ್ರು ಯಾಕೆ ಆಧಾರ್ ಲಿಂಕ್ಡ್ ಯಾಕೆ ಬೇಸ್ ಮಾಡಬಾರ್ದು? ಆಧಾರ್ ವಿರುದ್ಧ ಮಾತನಾಡಿದ್ರು, ಆಧಾರ್ ಈಗಿಲ್ಲ ಅಂತಾರೆ, ಆಧಾರ್ ಪ್ರೂಫ್ ಇಲ್ಲ ಅಂತಾರೆ, ಸಿಟಿಸನ್ ಪ್ರೂಫ್ ಕೊಡಂತಾರೆ. ಮೊನ್ನೆ RTI ಕೇಳಿದ್ದಾರೆ, ಈಗ ನಿಮಗೆ ಸಿಟಿಸನ್ ಪ್ರೂಫ್ ಏನು ಕೊಡ್ತೀರಿ ನೀವು? ವಾಟ್ ಇಸ್ ಯುವರ್ ಸಿಟಿಸನ್ ಪ್ರೂಫ್? ಈಗ ಹೆಂಗ್, ಹೌ ಡು ಯು ಪ್ರೂಫ್ ಯುವರ್ ಸಿಟಿಸನ್ ಆಫ್ ದಿಸ್ ಕಂಟ್ರಿ? ಯಾವ ಡಾಕ್ಯುಮೆಂಟ್ಸು? ಮತ್ತು ಆಧಾರ್ ಇಲ್ಲ ಅಂತಾರೆ, ಈಗ ಆಧಾರ್ ಅಲ್ಲ ಅಂತಾರೆ. ಮತ್ತು ಪ್ರಧಾನಮಂತ್ರಿದು ಹೌ ಮಿಸ್ಟರ್ ಮೋದಿ ಸಾಬ್ ವಿಲ್ ಪ್ರೂವ್ ಇಸ್ ಸಿಟಿಸನ್ಶಿಪ್? ಹೆಂಗೆ, ಏನು, ಯಾವ ಬೇಸಸ್, ಯಾವ ಡಾಕ್ಯುಮೆಂಟ್ಸ್ಗಳ ಮೇಲೆ? ಹೌ ಆರ್ ಯು ಗೋಯಿಂಗ್ ಟು ಪ್ರೂವ್ ಯುವರ್ ಸಿಟಿಸನ್ಶಿಪ್? ಏನಂದ್ರೆ ಹುಡುಕ್ಬೇಕು ಯಾರು ಕಾಂಗ್ರೆಸ್ ಪರ ಮತ ಚಲಾಯಿಸ್ತಾರೆ. ಯಾಕಂದ್ರೆ ಮೊದಲೇ ಫೋನ್ ಮಾಡಿ ಕೇಳ್ಕೊಂಡ್ಬಿಟ್ಟಿರ್ತಾರೆ. ಅಂಥವ್ರ ಮನೆಗಳಿಗೆ ಹೋಗೋದು, ಓಟ್ಗಳು 65 ಲಕ್ಷ ಓಟ್ ತೆಗೆಯಕ್ಕೆ ಸಾಧ್ಯತೆ ಐತೇನ್ರಿ? ಪಾರ್ಲಿಮೆಂಟ್ ಚುನಾವಣೆಗೆ, ಅಸೆಂಬ್ಲಿ ಚುನಾವಣೆಗೆ ಎಷ್ಟಿದೆ ಬಿಹಾರ್ನ ಡಿಫರೆನ್ಸು? 1 ವರ್ಷ ಆಗಿಲ್ಲ, 1 ವರ್ಷ ಒಳಗೆ 65 ಲಕ್ಷ ಓಟು. ಅಲ್ಲಿ ಮಹಾರಾಷ್ಟ್ರದಲ್ಲಿ 41 ಲಕ್ಷ ಓಟ್ ಆ್ಯಡ್ ಆಗುತ್ತೆ 6 ತಿಂಗಳಲ್ಲಿ. ಮಾಡ್ತಾ ಇದೀವ್ರಿ. ಭರವಸೆ ಕೊಟ್ಟಿದ್ದಾರೆ, ನಂಬಿಕೆ ಇದೆ ರೀ, ಡೆಫಿನೆಟ್ಲಿ ನಂಬಿಕೆ. ನಾನು ಕೇಳ್ತಕ್ಕಂಥದ್ದು, ಮತ್ತು ಪಾರ್ಲಿಮೆಂಟ್ಗಿಂತ ಮುಂಚೆ ಯಾಕೆ ಮಾಡಬಾರ್ದು ಇದು ಎಕ್ಸೈಸು? ಪಾರ್ಲಿಮೆಂಟ್ಗಿಂತ ಮುಂಚೆ ಇದು ಎಕ್ಸೈಸ್ ಎಲ್ಲ ಕಡೆ ಮಾಡ್ಬೋದಾಗಿತ್ತಲ್ಲ, ಯಾಕೆ ಪಾರ್ಲಿಮೆಂಟ್ ಆದ್ಮೇಲೆ ಮಾಡ್ತಾ ಇದ್ದಾರೆ? ಒಟ್ಟೇನಂತಂದ್ರೆ ಒಂದೇ ಒಂದು ಅಜೆಂಡಾ, ಹೆಂಗೋ ಮಾಡಿ BJP ಅಧಿಕಾರಕ್ಕೆ ಬರಬೇಕು, ಅಷ್ಟು ಬಿಟ್ರೆ ಇನ್ನೇನಿದೆ ರೀ? ವಾಟ್ ಇಸ್ ಅದರ್ ಅಜೆಂಡಾ? ಆಮೇಲೆ ನೀವು 11 ವರ್ಷ ಪ್ರಧಾನಮಂತ್ರಿ ಸಾಹೇಬ್ರು ಪಾಪ್ಯುಲರ್ ಇದ್ದಾರೆ, ಇಷ್ಟು ಸಲ ಹೋಗ್ಬೇಕು ಕ್ಯಾನ್ವಸ್ ಮಾಡಕ್ಕೆ? ಇಷ್ಟು ಸಲ ಹೋಗ್ಬೇಕಾ ಪ್ರಧಾನಮಂತ್ರಿ ಸಾಹೇಬ್ರು? ಅಗಲಾಲ ಹೋಗೋದು, ಭಾಷಣ ಮಾಡೋದು, ಅದೇ ಲಾಸ್ಟಿಗೆ ಎಲ್ಲಿ ಬರ್ತಾರೆ? ಲಾಸ್ಟಿಗೆ ಪ್ರಧಾನಮಂತ್ರಿ ಭಾಷಣ ಮಾಡಿದಂಥ ಕೊನೆಯ ಅವಕಾಶ ಏನಂತಂದ್ರೆ ಮುಸಲ್ಮಾನ ಪಾಕಿಸ್ತಾನ. ಇವ್ರು ಬಂದಾಗ್ಲಿಂದ ಕಳೆದ 11 ವರ್ಷ ಸಾವಿರಾರು ಸಲಿ ಪಾಕಿಸ್ತಾನ ಮುಸಲ್ಮಾನ ಇದು ಬಿಟ್ಟು ಬೇರೆ ನಿಧಿಯಾ ಹೇಳಿದ್ರು? ವಾಟ್ ಎಲ್ಸ್? ದ ಅಚೀವ್ಮೆಂಟ್ ಏನಿದೆ? ಪ್ರತಿಯೊಬ್ಬರ BJP ನಾಯಕರು ಇಡೀ ದೇಶದಲ್ಲಿ 2 ಪದ, ಪಾಕಿಸ್ತಾನ ಮುಸಲ್ಮಾನ. ಇನ್ನೇನು ಉಳಿದಿದೆ ಈ ದೇಶದಲ್ಲಿ ಹೇಳ್ರಿ, ನೀವು ಹೇಳಿ ಚೆಕ್ ಮಾಡಿ ನೋಡ್ರಿ. ಆರೋಪ ಮಾಡಕ್ಕೇನಿದೆ ರೀ? ಕಾಂಗ್ರೆಸ್ ಕೆಲವು ಸ್ಥಳಗಳಲ್ಲಿ ಆಕ್ಷೇಪಣೆಗಳು ಇರಲ್ಲ ಅಲ್ರಿ. ನಾವಿಲ್ಲಿ ವೋಟರ್ ಲಿಸ್ಟ್ ಬಗ್ಗೆ ಮಾತಾಡ್ತಿದ್ದೀವಿ ರೀ. ಸೋಲೋ ಗೆಲ್ಲ ಭಯ ಬಿಡ್ರಿ. ನಾವೀಗ ಅದು ಎಲೆಕ್ಟ್ರಾನಿಕ್ ಬೂತ್ ಬಗ್ಗೆನೂ ಮಾತನಾಡ್ತಿಲ್ಲ. ನಾವು ಮಾತನಾಡ್ತಕ್ಕಂಥ 41 ಲಕ್ಷ ಓಟ್ ಹೆಂಗೆ ಜಾಸ್ತಿ ಆಯಿತು, ಇಲ್ಲಿ 65 ಲಕ್ಷ ಓಟ್ ಹೆಂಗೆ ಡಿಲೀಟ್ ಆಯಿತು 6 ತಿಂಗಳಲ್ಲಿ? ನೀನು ಊಟದಲ್ಲಿಂದ ಬಂದಿದೆಯಪ್ಪ, ನೀನು ಭಾಳಷ್ಟು ಚುನಾವಣೆ ಓಟ್ ಆಗಿದೆಯಾ? 6 ತಿಂಗಳಲ್ಲಿ 41 ಲಕ್ಷ ಓಟ್ ಜಾಸ್ತಿ ಆಗ್ಬಿಡ್ಬೋದು ಒಂದು ಅಸೆಂಬ್ಲಿಲಿ. 6 ತಿಂಗಳಿಗೆ 41 ಲಕ್ಷ ಓಟ್ ಅಂತಂದ್ರೆ 5 ವರ್ಷಕ್ಕೆ ಎಷ್ಟು ಓಟ್ ಜಾಸ್ತಿ ಆಗಬೇಕು?
ಏನಮ್ಮ 6 ಮಂತ್ಸ್ನಲ್ಲಿ 41 lakhs ವೋಟ್ ಜಾಸ್ತಿ ಆಯಿತು. ಸೊ ಇನ್ ಸ್ಪ್ಯಾನ್ ಆಫ್ 5 years ಎಷ್ಟಾಗಬೇಕು? 2.5 ಕೋಟಿ 3 ಕೋಟಿ ವೋಟ್ಗಳು ಜಾಸ್ತಿ ಆಗ್ಬಿಡ್ತಾವೆ ಒಂದೊಂದು ಟೈಮಿಗೆ. 5 ವರ್ಷ ಅವಧಿಯಲ್ಲಿ 2.5 ಕೋಟಿ 3 ಕೋಟಿ ವೋಟ್ ಜಾಸ್ತಿ ಆಗ್ಬೇಕು ಇವ್ರ ಲೆಕ್ಕ ನೋಡಿದ್ರೆ. ಈಗ 65 ಲಕ್ಷ ವೋಟ್ ತೆಗ್ದಾರೆ. ಅಲ್ಲ, ಈಗ 65 ಲಕ್ಷ ವೋಟ್ ತೆಗ್ದಿದ್ದಾರೆ. ಏನು ಕಾರಣ ಏನು? ಅಲ್ರಿ, ಬರೀ ಮೋಸ ಅಲ್ಲಿಂದ ಮಾಡಿ ಗೆಲ್ಲಂಗಿದ್ರೆ ಗೆಲ್ಲಿ ಬಿಡ್ರಿ. ಏನು ವಾಟ್ ಯು ವಾಂಟ್ಸ್ ಟು ಪ್ರೂವ್? ಯು ವಾಂಟ್ಸ್ ಟು ಶೋ ದಟ್ ಈಸ್ ವಿನ್ನಿಂಗ್, ಅಷ್ಟೇ ತಾನೆ? ಬೈ ವಿನ್ನಿಂಗ್ ಮೋರ್ ನಂಬರ್ ಆಫ್ ಟೈಮ್ಸ್ ವಾಟ್ ಈಸ್ ಈ ಗೋಯಿಂಗ್ ಟು ಅಚೀವ್? ಏನು ಅಚೀವ್ಮೆಂಟ್ ಏನಿದೆ? ಬಿಹಾರ್ನಲ್ಲಿ ಕ್ಯಾಗ್ ರಿಪೋರ್ಟ್ನಲ್ಲಿ 70,000 ಕೋಟಿ ಮಿಸ್ಸಿಂಗ್ ಅಂತ ಹೇಳಿದೆ. ಇದೇ ಪ್ರಧಾನಮಂತ್ರಿ ಅವರು ಪಾರ್ಟಿ, ಅಲ್ಲಿರ್ತಕ್ಕಂಥ ಬಿಜೆಪಿ ರೂಲ್ಡ್ ಪಾರ್ಟಿ 70,000 ಕೋಟಿ ಮಿಸ್ಸಿಂಗ್ ಇದೆ. ಯಾರು ಹೇಳ್ತಾ ಇದ್ದಾರೆ ಇದು? ಯಾರು ಹೇಳ್ತಾ ಇದ್ದಾರೆ? ಕೇಂದ್ರ ಸರ್ಕಾರದ CAG ರಿಪೋರ್ಟ್ ಹೇಳ್ತಾ ಇದೆ, ನಾನು ಹೇಳ್ತಾ ಇಲ್ಲ. 70,000 crores ಮಿಸ್ಸಿಂಗ್. ಸುಮಾರು ಕಳೆದ 10 ವರ್ಷದಲ್ಲಿ 5 ವರ್ಷ ಅವಧಿಯಲ್ಲಿ ಅಲ್ಲಿರ್ತಕ್ಕಂಥ ಸುಮಾರು 150 ಬ್ರಿಡ್ಜ್ಗಳು ಬಿದ್ದಿದ್ದಾವೆ. ಇವರೇ ಉದ್ಘಾಟನೆ ಮಾಡಿರೋದು. ಪ್ರಧಾನಮಂತ್ರಿ ಸಾಹೇಬರು ಹೋಗಿ ಉದ್ಘಾಟನೆ ಮಾಡಿರ್ತಕ್ಕಂಥ ಬ್ರಿಡ್ಜ್ಗಳು ಬೀಳ್ತಾ ಇದ್ದಾವೆ. ಏನ್ರಿ ಮಾತನಾಡ್ತಿದ್ದೀರಿ? ಏನು ಬರೀ ಗೆದ್ದಿಸಿ ಆಡಳಿತ ಮಾಡ್ತಾ ಇದ್ದೀರಲ್ಲ? ಏನಾಗಿದೆ ಪರ್ ಕ್ಯಾಪಿಟಲ್ ಇನ್ಕಮ್? ಅದೇ ತಾನೇ ಲಾಸ್ಟಿಗೆ ಬರೋದು. ಇದೆಲ್ಲ ಬಿಟ್ಬಿಡ್ರಿ ಓಲಿ. ಹಿಂದೂ ಮುಸ್ಲಿಮು ಪಾಕಿಸ್ತಾನ ಎಲ್ಲ ಬಿಟ್ಬಿಡಿ. ಲಾಸ್ಟಿಗೆ ಏನು ಬರುತ್ತೆ? ಆಯ್ತು, ಬಿಹಾರ್ನಲ್ಲಿ ನೀವು ಇಷ್ಟು ವರ್ಷ ಆಡಳಿತ ಮಾಡಿದ್ರಿ, 20 ವರ್ಷದಿಂದ. ವಾಟ್ ಇಸ್ ಯುವರ್ ಪರ್ ಕ್ಯಾಪಿಟಲ್ ಇನ್ಕಮ್? ಏನಿದೆ ಇವತ್ತು? ಒಬ್ಬ ಮನುಷ್ಯ ಕೂಲಿ ಮಾಡ್ತಕ್ಕಂಥ ಮನುಷ್ಯನ ಆದಾಯ ಏನು? ಅದ್ರ ಬಗ್ಗೆ ಮಾತಾಡ್ತೀರಾ? ನೀವು ತಾನೇ ಅಧಿಕಾರದಲ್ಲಿರೋದು. ಮತ್ತೆ ಬಿಹಾರಿಂದ ಯಾಕೆ ಮೈಗ್ರೇಷನ್ ಆಗ್ತಿದ್ದಾರೆ ಜನ ಕರ್ನಾಟಕಕ್ಕೆ? UPಯಿಂದ ಬೇರೆ ರಾಜ್ಯಗಳಿಗೆ ಯಾಕೆ ಬರ್ತಾ ಇದ್ದಾರೆ? ಏನು ಕಾರಣ ಏನು? ನಮ್ಮದು ದುಡ್ಡು ಅಲ್ಲಿಗೆ ಹೋಗ್ತಾ ಇದೆ. GST ದುಡ್ಡು ಅಲ್ಲಿಗೆ ಹೋಗ್ತಾ ಇರೋದು. ನಮಗೆ 1 ರೂಪಾಯಿನಲ್ಲಿ 13 15 ಪೈಸೆ ಬಂದ್ರೆ, 15 ರೂಪಾಯಿ ಬಂದ್ರೆ ಇನ್ನು ಉಳಿದ ದುಡ್ಡಲ್ಲಿ ಅವರಿಗೆ ಹೋಗ್ತಾ ಇದೆ. ನಾವು ಕೇಳಕ್ಕೆ ಅಧಿಕಾರ ಇಲ್ವಾ? ಈಗ 20 ವರ್ಷ ಇವ್ರು ಹೇಳಿದ್ರು ಬಿಹಾರಿಗೆ ಹೋದಾಗ, ನಿಮ್ಗೆ ಎಷ್ಟು ಲಕ್ಷ ಕೋಟಿ ಬೇಕು ಹೇಳಿ, ಕೊಡ್ತೀನಿ ಅಂತ ಭಾಷಣ ಇವರೇ ಮಾಡಿದ್ರು. ಇಷ್ಟೆಲ್ಲ ಲಕ್ಷ ಕೋಟಿ ನೀವೇ ಕೊಟ್ರಿ. 20 ವರ್ಷದಿಂದ BJP ಇದೆ. ಕಳೆದ 11 ವರ್ಷದ ಕೇಂದ್ರದಲ್ಲಿ BJP ಸಾಹೇಬ್ರು, ಮೋದಿ ಸಾಹೇಬ್ರು ಇದ್ದಾರೆ. ಏನಾಯ್ತು ಇವತ್ತು ಬಿಹಾರ್ ಕತೆ? ಎಷ್ಟು ನಂಬರ್ ಆಫ್ ಮೆಡಿಕಲ್ ಕಾಲೇಜ್ ಇದಾವೆ ಗೌರ್ಮೆಂಟು? ಎಷ್ಟು ನಂಬರ್ ಆಫ್ ಇಂಜಿನಿಯರಿಂಗ್ ಕಾಲೇಜ್ ಇದಾವೆ ಅಲ್ಲಿ? ಏನು ಚರ್ಚೆ ಮಾಡ್ಬೇಕು ಹೇಳ್ರಿ? ಚರ್ಚೆ ಮಾಡೋಕ್ಕೆ ನನ್ನ ವಿಷಯ ಇದೆ ಅನ್ರಿ? ಯಾವ್ದೊಂದು ಚರ್ಚೆಗೆ ಪ್ರಧಾನಮಂತ್ರಿ ಸಾಹೇಬ್ರು ಬರ್ತಾರಾ? ಇವತ್ತವರೆಗೆ ಒಂದು ಪ್ರೆಸ್ ಮೀಟ್ ಮಾಡಕ್ಕೆ ಗಡಿದಾರಾ? ಏನು ಚರ್ಚೆ ಮಾಡ್ಬೇಕು ಹೇಳ್ರಿ ದೇಶದಲ್ಲಿ? ಏನು ಇವರೇ ಗೆಲ್ಬೇಕಾ? ಏನು ಒಟ್ಟು ಹೆಂಗ ಮಾಡಿ ಎಲೆಕ್ಷನ್ ಗೆಲ್ಬೇಕು? ಗೆಲ್ರಲ್ಲ, ಏನಾಗದೆ? ನಿಮ್ಲಿಂದ ಏನು ದೇಶ ಉದ್ಧಾರ ಆಗೋದಿಲ್ಲ. ಎಲ್ಲ ಹಿಂದೂ ಹೆಸರುಗಳು ಹೇಳಿ ಹಿಂದೂಗಳಿಗೆ ಮೋಸ ಮಾಡಿ ಯಾವ ಹಿಂದೂ ಬಡ ರೇಖೆಯಿಂದ ಹೊರಗೆ ಬಂದಿಲ್ಲ ಇವ್ರ ಅಧಿಕಾರದಲ್ಲಿ. ಬರೀ BJP ಮುಖಂಡರು ಮಕ್ಕಳು ಅವ್ರು ಮಾತ್ರ ರೊಕ್ಕ ಮಾಡ್ಕೊಂಡು ಹೋಗ್ಯಾರ. ಈ ದೇಶದಲ್ಲಿ 20 ಲಕ್ಷ ಜನ ಈ ದೇಶದಲ್ಲಿ ಪಾಸ್ಪೋರ್ಟ್ ಸರೆಂಡರ್ ಮಾಡಿದ್ದಾರೆ ಇವ್ರ ಅವಧಿಯಲ್ಲಿ. ಎಷ್ಟು ಸರ್? 20 lakh people they have surrendered passport. ಯಾರು ಉತ್ತರ ಕೊಡ್ಬೇಕು ಇದಕ್ಕೆ? ಗರ್ ವಾಪಸಿ ಮಾಡ್ಕೊಂಡ್ ಬರ್ತೀವಿ, ಗರ್ ವಾಪಸಿ ಅಂತ ಹೇಳ್ತಿದ್ರು. ಈ ದೇಶದಿಂದ 20 ಲಕ್ಷ ಜನ ಬಿಟ್ಟು ಹೋಗಿದ್ದಾರೆ. ಒಂದೇ ಒಂದು ವರ್ಷದಲ್ಲಿ ಇಲ್ಲಿಗಲ್ ಮೈಗ್ರೆಂಟ್ಸ್ ಅಂತ ಹೇಳ್ತೀವಿ. 23-24 ಸಾಲಿನ ಇಲ್ಲಿಗಲ್ ಮೈಗ್ರೆಂಟ್ಸ್ ಏನಿದ್ದಾರೆ US-ಗೆ 1 ಲಕ್ಷ ಜನ ಹೋಗಿದ್ದಾರೆ. ಭಾರತದಿಂದ 1 ಲಕ್ಷ ಜನ ಹೋಗಿದ್ದಾರೆ. ಅದರಲ್ಲಿ 46,000 ಜನ ಗುಜರಾತ್ನವರು. ಎಷ್ಟು ರೀ? 46,000 ಜನ ಗುಜರಾತ್ನವರು. ಗುಜರಾತ್ ನಂಬರ್ 1 ನೀವೇ ಹೇಳ್ತೀರಿ. ಪ್ರಪಂಚದಲ್ಲಿ ವಿಶ್ವಗುರು ನಾವೇ ಅಂತ ಹೇಳ್ತೀವಿ. ಮತ್ತು ನಮ್ಮ ಜನ ಈ ದೇಶ ಬಿಟ್ಟು ಯಾಕೆ ಹೋಗ್ತಾ ಇದ್ದಾರೆ? ಇದ್ರ ಬಗ್ಗೆ ಚರ್ಚೆ ಬೇಡ? ಏನು ಪರ್ಫಾರ್ಮೆನ್ಸ್ ಹೆಂಗೆ ಮೆಜರ್ ಮಾಡೋದು? ಬರೀ ಟಿವಿನೆಲ್ಲ ಟಿವಿ ಆ್ಯಂಕರ್ಗಳು, ಒಂದು 10 ಆ್ಯಂಕರ್ಗಳು ಬರೋದು, ಈ ದೇಶದ ವ್ಯವಸ್ಥೆ ಅವ್ರಿಗೆ ಸಿಕ್ಬಿಟ್ಟದೆ, ಕರ್ಕೊಂಬರೋದು, ಈಗ ಮುಗ್ಗ ಮಾತಾಡ್ಸೋದು, ಮುಗಿಸೋದು ಅಷ್ಟೇ ಅಲ್ಲ. ಮುಗಿಸ್ರಿ, ಏನಾಗದ? ಮಾಡ್ತಾ ಇದೀವಿ. ವಿ ಆರ್ ಟ್ರೈಂಗ್ ಅವರ್ ಬೆಸ್ಟ್. ವಾಟ್ ಕ್ಯಾನ್ ರಾಹುಲ್ ಗಾಂಧಿ ಡು? ಇವತ್ತು ರಾಹುಲ್ ಗಾಂಧಿ ಅವರು ಇಡೀ ದೇಶದಲ್ಲಿ, ಐ ಆಮ್ ಟ್ರೈಂಗ್ ಟು ಟೆಲ್ ಯು, ನಮ್ಮ ನಾಯಕರಂತಲ್ಲ, ಅವ್ರಿರ್ತಕ್ಕಂಥ ಐಡಿಯಾಲಜಿ, ಅವ್ರಿರ್ತಕ್ಕಂಥ ಸಹನೆ, ಅವ್ರಿಗಿರ್ತಕ್ಕಂಥ ಪೇಷನ್ಸು, ಅವ್ರು ತೊಗೊಂಡಿರ್ತಕ್ಕಂಥ ನಿಲುವುಗಳು ಎಲ್ಲ ಸರಿ ಹಾಕಂತಾನೆ ಬಂದಿದ್ದಾವೆ. ವಾಟ್ ಆಲ್ ರಾಹುಲ್ ಗಾಂಧಿ ಹ್ಯಾಸ್ ಸ್ಪೋಕನ್ ಲಾಸ್ಟ್ 10 years, ಎವ್ರಿಥಿಂಗ್ ಹ್ಯಾಸ್ ಬಿಕಮ್ ಟ್ರೂ. ನಿಮ್ಗೆ ಫಾರಿನ್ ರಿಲೇಷನ್ಸ್ ಬಗ್ಗೆ ಮಾತನಾಡಿದ್ರು, ನಿಮಗೆ ಕೋವಿಡ್ ಬಗ್ಗೆ ಮಾತನಾಡಿದ್ರು, GST ಬಗ್ಗೆ ಮಾತನಾಡಿದ್ರು, ಡಿಮಾನಿಟೈಸೇಷನ್ ಬಗ್ಗೆ ಮಾತನಾಡಿದ್ರು, ಎಲ್ಲ ಸರಿ ಹಾಕಂತಾನೆ ಬಂದಿದ್ರು. ರಾಹುಲ್ ಗಾಂಧಿ ಅವ್ರದ್ದು ಏನು ತಪ್ಪಾಗಿದೆ? ಮಾಡ್ಲಿ ಬಿಡ್ರಿ, ಏನು ಅವ್ರು ಕೌಂಟರ್ ಅಲ್ರಿ, ಮಾಡ್ಲಿ, ವಿ ಆರ್ ಹ್ಯಾಪಿ ಫಾರ್ ಇಟ್. ಬಟ್ ಐ ಆಮ್ ಆಸ್ಕಿಂಗ್ ವೈ ಯು ಆರ್ ರೆಡ್ಯೂಸ್ 65 lakh votes ಫಾರ್ ವಾಟ್? ಜಸ್ಟ್ ಬಿಕಾಸ್ ಯು ವಾಂಟ್ ಟು ಗೋ ಫಾರ್ ಎಲೆಕ್ಷನ್. ಇಷ್ಟು ವರ್ಷ 4 ಟರ್ಮ್ ಗೆದ್ದಿದ್ದಾರಲ್ಲ BJP ಅವರು, 4ರಿಂದ 5 ಟರ್ಮ್ ಗೆದ್ದಿ. ಅವಾಗ ಏನು ವೋಟರ್ ಎಕ್ಸ್ಚೇಂಜ್ ಮಾಡಿಲ್ಲ. ಇವಾಗ ಯಾಕೆ ಮಾಡಬೇಕು? ಆಂಟಿ ಇನ್ಕಂಬೆನ್ಸಿ ಬೆಳೆದ್ಬಿಟ್ಟಿದೆ, ಸೋಲಾ ಭಯ ಇದೆ. 5 ಟರ್ಮ್ ಅವರೇ ಗೆದ್ದಿದ್ದಾರೆ. ಯಾಕೆ ವೋಟರ್ ಲಿಸ್ಟ್ ನೀವು ಚೆಕ್ ಮಾಡಲಿಲ್ಲ ಅವಾಗ? ಈಗ ಆಂಟಿ ಇನ್ಕಂಬೆನ್ಸಿ ಬಂದ್ಬಿಟ್ಟಿದೆ, ಕಾಂಗ್ರೆಸ್ ವೋಟ್ಗಳು ತೆಗಿಬೇಕು. 65 ಲಕ್ಷ ತೆಗೆದ್ರೆ ಇನ್ನೇನೈತೆ? ಗೆಲ್ತಾರೆ, ಸಭಾಷಿಗಿರಿ ಹೊಡಿರಿ, ಇನ್ನೊಂದು ಜೋರ್ ಚಪ್ಪಾಳೆ ಹೊಡಿರಿ, ಇನ್ನೊಂದು ಹೆಗ್ಗಳಿಕೆ, ಅ ಫೆದರ್ ಇನ್ ಅ ಕ್ಯಾಪ್ that under the leadership of Modi Saab we have won BR. Okay, what is your performance in last 4 terms in BR? ಅದರ ಬಗ್ಗೆ ಚರ್ಚೆ ಇಲ್ಲ. 4 ಸಾರಿ ನೀವು ಗೆದ್ದಿದ್ದೀರಿ ಬಿಹಾರ್ನಲ್ಲಿ. ಏನು ನಿಮ್ಮ ಪರ್ಫಾರ್ಮೆನ್ಸ್ ಅನ್ನು ಹೇಳಕ್ಕೆ ಕಡಿದಾರಾ? ಹೌ ಡು ಯು ಟೇಕ್ ಅ ಡಿಬೇಟ್ ಇಸ್ ವೆರಿ ಇಂಪಾರ್ಟೆಂಟ್.
ಈಗ ನಾಳೆಯಿಂದ ಸರ್ KSRTC ಪ್ರತಿಭಟನೆ ನಡೀತಾ ಇದೆ ಸರ್. ಮಹಲೇಗಾಂವ್ ಪ್ರಕರಣದಲ್ಲಿ ಎಲ್ಲರಿಗೂ ಕ್ಲೀನ್ ಸಿಕ್ಕಿದೆ. ಏನು ಹಿಂದೂ ಭಯೋತ್ಪಾದಕರು ಅಂತ ಏನು ಹೇಳಿಕೆ ಕೊಟ್ಟಿದ್ರಲ್ಲ ಅದಕ್ಕೆ ಕ್ಷಮೆ ಕೇಳಬೇಕು ಅಂತ ಯಾರು ಕೇಳ್ಬೇಕು? ಅಲ್ಲ ರೀ, NIA ಅವರು 2024 ಇಸ್ವಿನಲ್ಲಿ NIA ಅವರು ಏನು ರಿಕ್ವೆಸ್ಟ್ ಮಾಡಿದ್ರು? ಏನು ರಿಕ್ವೆಸ್ಟ್ ಮಾಡಿದ್ರು NIA ಅವರು? ಗಲ್ ಶಿಕ್ಷೆ ಕೊಡ್ಬೇಕಂತ ಹೇಳಿದ್ರು. ಯಾರು ಹೇಳಿದ್ದು? NIA ಯಾರು? ಸೆಂಟ್ರಲ್ ಗೌರ್ಮೆಂಟ್ ಅವ್ರು ತಾನೇ ಹೇಳಿದ್ದು. ಈಗ ಅವರೇ ತಾನೇ ಬಿಟ್ಟಿರೋದು. 24 ಇಸ್ವಿನಲ್ಲಿ NIA ಅವರು ದೇ ರೆಕಮೆಂಡೆಡ್ ದಟ್ ದಿಸ್ ಪೀಪಲ್ ಆರ್ ಇನ್ವಾಲ್ಡ್ ಇನ್ ಟೆರರಿಸ್ಟ್ ಆಕ್ಟಿವಿಟೀಸ್. ಇವರಿಗೆ ಸದಾ ಆಗ್ಬೇಕಂತ ಹೇಳಿರ್ತಕ್ಕಂಥದ್ದು ಯಾರು? NIA ಅವರು. ಇವತ್ತು ಬಿಟ್ಕೊಟ್ಟಾರೆ ಯಾರು? ಅವರೇ. ಅದಕ್ಕೆ ನಾವೇನು ಮಾಡ್ಬೇಕೀಗ? ಹೂ ಹ್ಯಾಸ್ ಟು ಆನ್ಸರ್? ನಾವು ಆನ್ಸರ್ ಮಾಡ್ಬೇಕು ಅದಕ್ಕೆ? ಯಾರು ಆನ್ಸರ್ ಯಾರು ಮಾಡ್ಬೇಕು? ಅಲ್ರಿ, ಅವ್ರದೇ ಸರ್ಕಾರ, ಅವರೇ ಷಡ್ಯಂತ್ರ. ನಮ್ದ ರೀ, ಅವರೇ ಆಡಳಿತದ ರೀ. ಸುಮ್ಮನೆ ಷಡ್ಯಂತ್ರ ಹೆಂಗ್ರಿ ಷಡ್ಯಂತ್ರ ಆಗ್ತತೆ? ನೀವೇ ಅಧಿಕಾರದಲ್ಲಿದ್ದೀರಿ, ನಿಮ್ಮ ಕಾಲದಲ್ಲೇ ಬ್ಲಾಸ್ಟ್ ಆಗಿದ್ದಾವೆ. ನಾವು ಷಡ್ಯಂತ್ರ ನಡೆಸೋಣ? ಕೇಂದ್ರ ಸರ್ಕಾರ ನಿಮ್ದೆ, ರಾಜ್ಯ ಸರ್ಕಾರ ನಿಮ್ದೆ. ಈಗ ಮೊನ್ನೆ ಹೇಳಿದ್ನಲ್ಲ, ಎಷ್ಟೋ ಸಲ ಹೇಳ್ತಾರೆ, ನೀವು ಯಾರು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ ಈ ಮಾತನ್ನ. 21,000 ಕೋಟಿ ಅದಾನಿ ಪೋರ್ಟ್ನಲ್ಲಿ ಡ್ರಗ್ ಸೀಸ್ ಆಗುತ್ತೆ. ಮುಂಡ್ರಾ ಪೋರ್ಟ್ನಲ್ಲಿ NIA ರಿಪೋರ್ಟ್ ಕೊಟ್ಟಿದ್ದಾರೆ. 21,000 ಕೋಟಿ ಏನು ದುಡ್ಡು ಬಂದಿದೆ, ಪಹಲ್ಗಾಮ್ಗೆ ಲಿಂಕ್ ಇದೆ ಅಂತ ಹೇಳ್ತಾರೆ. ಪಹಲ್ಗಾಮ್ನಲ್ಲಿ ಆಗಿರ್ತಕ್ಕಂಥ ಟೆರರಿಸ್ಟ್ ಲಿಂಕ್ ಇದೆ ಅಂತ ಹೇಳಿ ನಾನು ಹೇಳ್ತಾ ಇಲ್ಲ. ಇದು ಯಾರು ಕೇಳಲ್ವಾ? ಇದಕ್ಕೇನು BJP ಉತ್ತರ ಕೊಡಲ್ವಾ? ದಯಮಾಡಿ ಕೇಳಿ ಅಂತ ಇಶ್ಯೂಸು. ಸರ್, ಈಗ ನಾಳೆಯಿಂದ KSRTC ಯುವಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದರೂ ಕೂಡ ಎಸ್ಮಾ ಜಾರಿದ್ರು ಕೂಡ ನಾವು ಬಗ್ಗಾಲ ನಾವು ಮಾತಾಡಿದ್ವಿ. ಯಾಕಂದ್ರೆ ಅವ್ರಿಗೆ 38 ತಿಂಗಳ ಅರಿಯಸ್ ಬಾಕಿ ಕೂಡ ಕಾರ್ಮಿಕ ಸಚಿವರಾಗಿ ಡೆಫಿನೆಟ್ಲಿ ಅರ್ಥ ಆಗ್ಬೇಕಲ್ಲ. ಮಾಡ್ತೀವ್ರಿ. ಈ ಥರ ಸಮಸ್ಯೆಗಳು ಪ್ರತಿ ಸರ್ಕಾರದಲ್ಲಿ ಪ್ರತಿ ಹಂತದಲ್ಲಿದೆ. ಸೊ ಸ್ಟ್ರೈಕ್ ಮಾಡ್ತಕ್ಕಂಥದ್ದು ಅವರಿಗೆ ರೈಟ್ ಇದೆ. ಸರ್ಕಾರ ಅವ್ರನ್ನ ಕರೆಸೋದು, ಸಂಧಾನ ಮಾಡ್ತಕ್ಕಂಥದ್ದು ಇದು ಮೊದಲಲ್ಲ, ಎಲ್ಲ ಕಾಲದಿಂದ ಮುಂದೇನೂ ಆಗುತ್ತಿದ್ದು. ಸೊ ಇದು ವ್ಯವಸ್ಥೆಯಲ್ಲಿ ನಾನು ಆಲ್ರೆಡಿ ಸಚಿವರು ಕೂಡ ಮಾತನಾಡಿದ್ದೀನಿ. ಆ ಟ್ರೇಡ್ ಯೂನಿಯನ್ ಇರತಕ್ಕಂಥ ಎಲ್ಲರನ್ನ ಕರೆಸ್ಬಿಟ್ಟು ಮಾತನಾಡಿ ಸರ್ಕಾರ ಆಮೇಲೆ ಇಲಾಖೆ ರಾಮಲಿಂಗಾರೆಡ್ಡಿ ಸಾಹೇಬರು ಖಂಡಿತವಾಗಿ ಸೂಕ್ತ ಆದಂಥ ಏನು ಅವರಿಗೆ ಅನುಕೂಲ ಆಗ್ಬೇಕು ಅದು ಮಾಡಿಕೊಡ್ತಾರೆ. ಆ ಥರ ಆಗ್ಲಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ ಇದೆ. ಐ ಥಿಂಕ್ ಸೊ. ಅದ್ರ ಒಳಗಡೆ ಸಾಲ್ವ್ ಮಾಡ್ತಾರೆ. ಯಾರು ಹೇಳಿದ್ರಿ? ಅಲ್ಲಿ ಎಷ್ಟು ಜನ ತೊಗೊಂಡಿದ್ದೀವಿ ಗೊತ್ತೇನ್ರಿ? ನಾವು ಬಂದಾಗ್ಲಿಂದ ಅಲ್ರಿ, ನಾವು ಬಂದಾಗ್ಲಿಂದ 6,000 ಜನಕ್ಕೆ ತೊಗೊಂಡಿದ್ದೀವಿ. ಆಲ್ರೆಡಿ 10,000 ಜನಕ್ಕೆ ತೊಗೋಬೇಕಾಗಿತ್ತು, 6,000 ಜನಕ್ಕೆ ಭರ್ತಿ ಮಾಡಿದ್ದೀವಿ. ಹೊಸ ಬಸ್ಗಳು 5,300 ಹೊಸ ಬಸ್ಗಳನ್ನ ಖರೀದಿ ಮಾಡಿದ್ದೇವೆ. 500 ಕೋಟಿ ಹೆಣ್ಮಕ್ಳು ಉಚಿತವಾಗಿ ಬಸ್ ಪ್ರಯಾಣ ಮಾಡಿದ್ದಾರೆ. ಆಲ್ ಓವರ್ ಇಂಡಿಯಾ ವಿ ಆರ್ ದ ಓನ್ಲಿ ಸ್ಟೇಟ್ ವೇರ್ ಪ್ರೌಡ್ಲಿ ವಿ ಕ್ಯಾನ್ ಸೇ 500 crore women have gone free in the bus. ಸಾರಿ, ನಮ್ಮ ಬೇಡಿಕೆ ಏನಿರಲಿಲ್ಲ. ನಮ್ಮ ಜಿಲ್ಲೆದ ಇರತಕ್ಕಂಥ ಪ್ರಮುಖವಾದಂಥ ಸಮಸ್ಯೆಗಳು ಏನಿದೆ ಅಂತ ಕೇಳಿದ್ರು. ಏನೋ ಡಿಫರೆನ್ಸ್ ಆಫ್ ಒಪಿನಿಯನ್ ಇದೆ ಅಂತ ಕೇಳಿದ್ದಾರೆ. ಇದೇ ರೀತಿಯಾಗಿ ಎಲ್ಲರನ್ನ ಕರೆಸಿದ್ದಾರೆ. ಒಂದು ಅಭಿವೃದ್ಧಿ ವಿಚಾರ ಅಥವಾ ಭಿನ್ನಾಭಿಪ್ರಾಯಗಳು ಏನಿದೆ ಅಂತ ಕೇಳಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಯಾವ ರೀತಿ ಅರ್ಥ ಇರಲಿಲ್ಲ. ನೀವು ಪರ್ಟಿಕ್ಯುಲರ್ ನಮಗೆ ಗೊತ್ತಿಲ್ಲಪ್ಪ. ನಾನು ಹೇಳಿರ್ತಕ್ಕಂಥದ್ದು ಸುಮಾರು 5,000 to 6,000 ಜನ ನಮ್ಮ ಟ್ರಾನ್ಸ್ಪೋರ್ಟ್ ಇಲಾಖೆಯಲ್ಲಿ ಹೊಸದಾಗಿ ತೊಗೊಂಡಿದ್ದೀವಿ. ಐ ಡೋಂಟ್ ಹ್ಯಾವ್ ಬೈಫರ್ಕೇಶನ್ ಆಫ್ ದಟ್ ಹೌ ಮೆನಿ ಪೀಪಲ್ ಹ್ಯಾವ್ ಬಿನ್ ಟೇಕನ್, ಬಟ್ ಆಸ್ ಆಫ್ ನೌ ವಿ ಕ್ಯಾನ್ ಸ್ಟೇಟ್ ದಟ್ 6,000 ಪೀಪಲ್ ಹ್ಯಾವ್ ಬಿನ್ ರಿಕ್ರೂಟೆಡ್. ಉಡುಪಿಯಲ್ಲಿ ಹೊಸ ಅಂದರೆ ಹೊರಗುತ್ತಿಗೆ ಆದವರು ಏನಿದೆ ಅವರಿಗೆ ಹೊಸ ಇದು ಮಾಡಿ ಅಂದರೆ ಸಂಘ ಮಾಡಿ ಅಲ್ಲಿಂದ ಕೊಡುವಂತ, ಅಂದರೆ ಹಿಂದೆ ಆಗ್ತಿದ್ದ ಲಾಸಸ್ನ ಉಳಿಸೋದಕ್ಕೆ ಒಂದು ಮಾದರಿ ಮಾಡ್ಕೊಂಡಿದ್ದಾರೆ. ಅದನ್ನು ಬೇರೆ ಕಡೆನೂ ಡಿ ಗ್ರೂಪ್ ನೌಕರು ಎಲ್ಲ ಕಡೆ ಮಾಡ್ತಾ ಇದ್ರು. ಯಾರ್ಯಾರು ಹೊರಗುತ್ತಿಗೆ ನೌಕರು ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಬೀದರ್ ಅಂತ ಒಂದು ಮಾಡೆಲ್ ಮೊದಲು ಪ್ರೂವನ್ ಇದೆ. ಸೊ ಸೊಸೈಟಿ ಮುಖಾಂತರ ಆ ಜಿಲ್ಲೆಗಳಲ್ಲಿ ಸೊಸೈಟಿ ಮುಖಾಂತರ ಎಲ್ಲ ಔಟ್ಸೋರ್ಸ್ ಏಜೆನ್ಸಿ, ನಾವೇ ಸರ್ಕಾರನೇ ಒಂದು ಸೊಸೈಟಿ ಥರ ಏಜೆನ್ಸಿ ಆಗುತ್ತೆ. ಆ ಏಜೆನ್ಸಿಗೆ ದುಡ್ಡು ಹೋಗಬೇಕು, ಎಲ್ಲರ ಆ ಏಜೆನ್ಸಿಯಲ್ಲಿ ರಿಜಿಸ್ಟರ್ ಆಗಿರಬೇಕು. ಸೊ ನಮಗೂ ಹಿಡ್ತಾ ಸಿಗುತ್ತೆ ಯಾರೆಲ್ಲ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಹೋಪ್ಫುಲಿ ಬಸ್ ನೆಕ್ಸ್ಟ್ 2-3 months ಇಟ್ ವಿಲ್ ಬಿ ಇಂಪ್ಲಿಮೆಂಟೆಡ್. ಥ್ಯಾಂಕ್ ಯು. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.